ತುಲಾ ರಾಶಿಯವರಿಗೆ ಸ್ವಾಗತ. ನಾವು ಈ 2026ನೇ ಸಾಲಿನ ಜುಲೈ ತಿಂಗಳಲ್ಲಿ ನಿಮಗೆ ಏನೇನು ಫಲಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ನಿಮಗೆ ಪಂಚಮ ಭಾವದಲ್ಲಿ ರಾಹುಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ನೀವು ಈ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಣದ ಹೂಡಿಕೆಯನ್ನು ಮಾಡುವಂಥದ್ದು ಬೇಡ. ಯಾರೋ ನಿಮ್ಮ ಸ್ನೇಹಿತರು ಬಂದು ಹೇಳ್ತಾರೆ, ನಾನು ಅಲ್ಲಿ ಒಂದಷ್ಟು ಹಣದ ಹೂಡಿಕೆ ಮಾಡಿದ್ದೆ, ನನಗೆ ಒಂದಷ್ಟು ಲಾಭ ಉಂಟಾಯಿತು ಅಂತ. ನೀವು ಅದನ್ನು ನಂಬಿಕೊಂಡು ನಾನು ಅದೇ ವಿಚಾರದಲ್ಲಿ ಹಣದ ಹೂಡಿಕೆಯನ್ನು ಮಾಡ್ತೀನಿ, ನನಗೂ ಕೂಡ ಲಾಭ ಸಿಗತ್ತೆ ಅಂತ ಹೇಳಿ ನೀವೇನಾದರೂ ಹಣ ಹಾಕುವುದಕ್ಕೆ ಹೋದರೆ ನಿಮಗೆ ಒಂದಷ್ಟು ನಷ್ಟ ಉಂಟಾಗುವುದಕ್ಕೆ ಅವಕಾಶ ಇದೆ. ಒಟ್ಟಲ್ಲಿ ಈ ತಿಂಗಳಲ್ಲಿ ಹಣದ ಹೂಡಿಕೆಯನ್ನು ಮಾಡುವಂಥದ್ದು ಬೇಡ. ಇನ್ನು ಪಂಚಮ ಭಾವದಲ್ಲಿ ರಾಹುಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಒಂದು ಸ್ವಲ್ಪ ವಿದ್ಯಾರ್ಥಿಗಳು ಓದಿನ ಕಡೆಗೆ ಗಮನ ಕೊಡಬೇಕಾಗತ್ತೆ. ಪುಸ್ತಕ ತೆಗೆದು ಕೂಡಲೇ ಇದೆಲ್ಲ ಬೇಡ ಅಂತ ಹೇಳಿ ಅನಿಸೋದಕ್ಕೆ ಶುರುವಾಗುತ್ತೆ. ಆ ರೀತಿ ಮಾಡಬಾರ್ದು. ಓದಿನ ಕಡೆಗೆ ಒಂದು ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ. ಶನಿಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಈ ಮಾಸದಲ್ಲಿ ನೀವು ಒಂದಷ್ಟು ಜನರಿಗೆ ಸಹಾಯವನ್ನು ಮಾಡ್ತೀರಿ. ಕಷ್ಟದಲ್ಲಿರುವಂತಹ ಒಂದಷ್ಟು ಜನರಿಗೆ ಸಹಾಯವನ್ನು ಮಾಡುವಂತಹ ಯೋಗ ನಿಮಗೆ ಈ ಮಾಸದಲ್ಲಿದೆ. ಕುಜಗ್ರಹ ನಿಮಗೆ ಅಷ್ಟಮ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ಸ್ನೇಹಿತರಿಂದ ಮೋಸ ಉಂಟಾಗುವುದಕ್ಕೆ ಅವಕಾಶ ಉಂಟು. ನೀವು ನಂಬಿದಂತಹ ವ್ಯಕ್ತಿಗಳು, ನಿಮ್ಮ ಸ್ನೇಹಿತರು, ಅವರಿಂದಲೇ ಒಂದು ಸ್ವಲ್ಪ ಮೋಸ ಉಂಟಾಗುವುದಕ್ಕೆ ಅವಕಾಶ ಇದೆ. ಯಾವುದೋ ವಿಚಾರದಲ್ಲಿ ಏನೋ ಮಾಡಿಕೊಡ್ತೀನಿ, ಏನೋ ಹೇಳಿರ್ತಾರೆ, ನೀವು ಅದನ್ನು ನಂಬ್ಕೊಂಡಿರ್ತೀರಿ, ಆದರೆ ಕೊನೆ ಕ್ಷಣದಲ್ಲಿ ಏನೋ ಬದಲಾವಣೆಗಳು ಉಂಟಾಗುವಂಥದ್ದು, ಇದಕ್ಕೆಲ್ಲ ಅವಕಾಶ ಅಂತ ಹೇಳುವಂಥದ್ದು ಇದೆ. ಕುಜಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿರವಾಗಿರೋದ್ರಿಂದಾಗಿ. ಇನ್ನೊಂದು, ಯಾರಿಗೂ ಕೂಡ ಈ ಮಾಸದಲ್ಲಿ ನೀವು ಸಲಹೆಯನ್ನು ಕೊಡುವಂಥದ್ದು ಬೇಡ. ಯಾರಿಗೋ ನೀವು ಈ ಥರ ಮಾಡಿ, ನೀವು ಈ ಥರ ಮಾಡಿ ಅಂತ ಹೇಳಿ ಬೇರೆ ಯಾರಿಗಾದರೂ ಸಲಹೆಯನ್ನು ಕೊಟ್ಟರೆ ಅದರಿಂದ ನಾಳೆ ನಿಮಗೆ ಸಮಸ್ಯೆ ಉಂಟಾಗುತ್ತೆ. ನೀವು ಈ ಥರ ಹೇಳಿದ್ರಿ, ಹಾಗಾಗಿ ಈ ಥರ ಮಾಡಿದ್ವಿ, ಅದರಿಂದ ಸಮಸ್ಯೆ ಆಯಿತು ಅಂತ ಹೇಳಿ ಎಲ್ಲ ಕೊನೆಗೆ ಆಗಿರುವಂತಹ ಸಮಸ್ಯೆಗಳನ್ನೆಲ್ಲ ನಿಮ್ಮ ತಲೆಗೆ ತಗೊಂಬಂದು ಹಾಕ್ಬಿಡ್ತಾರೆ. ಹಾಗಾಗಿ ಯಾರಿಗೂ ಏನು ಕೂಡ ಸಲಹೆಯನ್ನು ಕೊಡುವಂಥದ್ದು ಬೇಡ. ಇನ್ನು ರವಿಗ್ರಹ ಮತ್ತು ಬುಧಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಈ ತಿಂಗಳಲ್ಲಿ ನೀವು ಒಂದಷ್ಟು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ನೀವು ಈ ತಿಂಗಳಲ್ಲಿ ಒಂದಷ್ಟು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಅದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ತಂದೆಯ ಸಹಕಾರ ಅಂತ ಹೇಳುವಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಬುಧಗ್ರಹ ಕೂಡ ಅಲ್ಲೇ ಸ್ಥಿತವಾಗಿದೆಯಲ್ಲ, ಹಾಗಾಗಿ ನಿಮಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಉಂಟಾಗುತ್ತೆ. ಒಂದಷ್ಟು ಆಧ್ಯಾತ್ಮಿಕ ಪುಸ್ತಕಗಳನ್ನೆಲ್ಲ ಖರೀದಿ ಮಾಡ್ತೀರಿ, ಅದಕ್ಕಾಗಿ ಒಂದಷ್ಟು ಹಣದ ವಿನಿಯೋಗ ಮಾಡ್ತೀರಿ. ಒಟ್ಟಲ್ಲಿ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ಒಂದಷ್ಟು ಹಣದ ವಿನಿಯೋಗವನ್ನು ಮಾಡುವಂತಹ ಯೋಗ ನಿಮಗೆ ಇದೆ. ಇನ್ನು ಗುರುಗ್ರಹ ನಿಮಗೆ ದಶಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಮೇಲಧಿಕಾರಿಗಳ ಜೊತೆಗೆ ಒಂದು ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಉಂಟಾಗುವುದಕ್ಕೆ ಅವಕಾಶ ಉಂಟು. ಹಾಗಾಗಿ ಉದ್ಯೋಗದ ಸ್ಥಳದಲ್ಲಿ ಆದಷ್ಟು ತಾಳ್ಮೆಯಿಂದ ವ್ಯವಹಾರವನ್ನು ನೀವು ಮಾಡಬೇಕಾಗತ್ತೆ. ಇನ್ನು ಶುಕ್ರಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಸಂಗಾತಿಯಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನಿಮ್ಮ ಪತ್ನಿ ಅಥವಾ ಪತಿಯಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಈ ಮಾಸದಲ್ಲಿ ಉಂಟಾಗುತ್ತೆ. ಅಲ್ಲೇ ಕೇತುಗ್ರಹದ ಸ್ಥಿತಿಯು ಕೂಡ ಇರುವಂಥದ್ದು. ಕೃಷಿ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಈ ಮಾಸ ಉತ್ತಮವಾಗಿದೆ. ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಆದಷ್ಟು ನೀವು ಈ ತಿಂಗಳಲ್ಲಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.